ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ, ಇವತ್ತು ನಾನೊಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ. ಎಷ್ಟು ಸಿಂಪಲ್ ಅಂತ ಹೇಳಿದರೆ, ಎರಡೇ ಇಂಗ್ರೀಡಿಯೆಂಟ್ಸ್. ಸೊ ಅದು ನಮ್ಮ ಮನೇಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು, ಸೊ ಯಾವ ಥರ ನಾವು ಕಾಸ್ಟ್ಲಿ ಆಗಿರೋ ನಾವು ಶಾಪ್ಗಳೆಲ್ಲ ನಾವು ತೊಗೊಂಡು ಬರ್ತೀವಲ್ಲ, ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡು ಬಂದು ಯೂಸ್ ಮಾಡ್ತೀವಿ. ಅದೆಲ್ಲ ನಮ್ಮ ಸ್ಕಿನ್ನಿಗೆಲ್ಲ ತುಂಬಾ ಹಾರ್ಮ್ಫುಲ್ ಒಂದು ಪ್ರಾಡಕ್ಟ್ಸ್ ಎಲ್ಲ ಇರ್ತವೆ ಅಲ್ವಾ. ಸೊ ಇಲ್ಲಿ ನಾನು ಮನೆಯಲ್ಲೇ ಯಾವ ಥರ ನಾವು ಈಗ ನಮ್ಮ ಫೇಸ್ ಎಲ್ಲ ಹೊರಗಡೆ ಎಲ್ಲ ಹೋಗಿ ಟ್ಯಾನ್ ಆಗಿರುತ್ತೆ, ಡಲ್ ಆಗಿರುತ್ತೆ, ಆ್ಯಂಡ್ ಪಿಂಪಲ್ಸ್ ಎಲ್ಲ ಆಗಿರ್ತವೆ, ಪಿಗ್ಮೆಂಟೇಷನ್. ಸೊ ಸುಮಾರಷ್ಟು ಪ್ರಾಬ್ಲಮ್ಸ್ಗೆ ಇದು ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ ಬ್ರೈಟನಿಂಗ್ ಆಗುತ್ತೆ, ವೈಟನಿಂಗ್ ಆಗುತ್ತೆ. ಸೊ ನೀವು ಒನ್ ಟೈಮ್ ಇದನ್ನು ನೀವು 1 ಮಂತ್ ಅಂತೂ ಬೇಡ, 1 ವೀಕ್ವರೆಗೂ ನೀವು ಟ್ರೈ ಮಾಡಿ ನೋಡಿರಿ. ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ನೀವು ಯಾವ ಥರ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ತವಾ ಇಟ್ಕೊಂಡಿದ್ದೀನಿ. ತವಾ ಮೇಲೆ ನಾನು ಆವಾಗಲೇ ನೀವು ನೋಡ್ದಂಗೆ ಅರಸಿನ ಪುಡಿ, ಓಕೆನಾ. ನಮ್ಮ ಮನೇಲಿ ಅರಸಿನ ಪುಡಿ ಅಂತ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಅಡುಗೆಗೆ, ಓಕೆನಾ. ಸೊ ಅದೇ ಇವತ್ತು ನಾವು ತೊಗೊಂಡು ನಮ್ಮ ಬ್ಯೂಟಿನ ಯಾವ ಥರ ನಾವು ಬ್ಯೂಟಿ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಸೊ ಅದನ್ನು ನಾವು ಯಾವ ಥರ ಹೋಗಲಾಡಿಸ್ಬೋದು ಅಂತ ಹೇಳಿ ಸೊ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಇದು ಏನಪ್ಪ ಇದು ಅರಸಿನ ಪುಡಿ ಏನಿದೆ ಅಲ್ಲ, ಸೊ ಅದನ್ನು ನಾವು ಕಪ್ಪಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು, ಓಕೆನಾ. ಸೊ ಯಾವ ಥರ ಕಪ್ಪಾಗಬೇಕು ಅಂತ ಹೇಳಿದರೆ, ಈ ಕಾಫಿ ಪೌಡರೆಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್, ಸೊ ಆ ರೀತಿ ಕಪ್ಪಾಗಬೇಕು. ಸೊ ಅದಾದಮೇಲೆ ನಾನಿಲ್ಲಿ ಜೇನುತುಪ್ಪನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಲಯನ್ ಅವ್ರದ್ದು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ನೀವು ಬೇರೆ ಕಂಪ್ನಿದು ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಇದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಪರವಾಗಿಲ್ಲ, ಬಟ್ ನೀವು ತೊಗೊಳ್ಬೇಕಪ್ಪ ಅಂತ ಹೇಳಿದರೆ ಸುಮಾರಷ್ಟು ನೀವು ನಾನು ಬ್ಯೂಟಿ ಟಿಪ್ಸ್ನೆಲ್ಲ ಹೇಳಿಕೊಡ್ತೀನಿ ನಿಮಗೆ. ಹನಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಸೊ ನೀವು ಒಂದು ಬಾಟಲ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಒಳ್ಳೇದಂತ ಹೇಳ್ತೀನಿ ನಾನು. ಸೊ ಇವಾಗ ಒಂದು 2-3 ಡ್ರಾಪಷ್ಟು ನಾನಿಲ್ಲಿ ಹನಿನ ತೊಗೊಂಡಿದ್ದೀನಿ. ಸೊ ಅದನ್ನು ತೊಗೊಂಡಾದಮೇಲೆ ಇಲ್ಲಿ ನಾನು ನೋಡಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡೆ. ಮತ್ತೊಂದು ಏನೂ ಕೂಡ ಹಾಕಿಲ್ಲ. ಜಸ್ಟ್ ನಾನು ಟರ್ಮರಿಕ್ ಪೌಡರ್, ಆಮೇಲೆ ಟರ್ಮರಿಕ್ ಪೌಡರ್ನ, ಅರಿಶಿನ ಪುಡಿನ ನಾನು ಚೆನ್ನಾಗಿ ಕಪ್ಪು ಬಣ್ಣ ಆಗೋವರೆಗೂ ನಾನು ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನ ಸಪ್ರೇಟಾಗಿ ತೆಗೆದು ಅದಕ್ಕೆ ಒಂದು 2-3 ಸ್ಪೂನಷ್ಟು ಹನಿ ಹಾಕಿದೆ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಸೊ ಜಾಸ್ತಿ ಹನಿನೂ ಹಾಕೋದಕ್ಕೆ ಹೋಗಬೇಡಿ. ಸೊ ಇದನ್ನು ನಾವು ಈ ಥರ ಫೇಸಿಗೆ ಅಪ್ಲೈ ಮಾಡಬೇಕು. ಫೇಸಿಗೆ ಆಗಿರ್ಬೋದು, ನೀವು ನೆಕ್ ಆಗಿರ್ಬೋದು. ಸೊ ನೆಕ್ಕಿಗೆಲ್ಲ ನಮಗೆ ಕಪ್ಪಾಗಿಬಿಟ್ಟಿರುತ್ತೆ. ಆ್ಯಂಡ್ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರಲ್ಲ ಮಕ್ಕಳು, ಸೊ ಅವ್ರಿಗಂತೂ ತುಂಬಾ ಕಪ್ಪಾಗಿರುತ್ತೆ ಕೈ ಕಾಲು. ಸೊ ಅವ್ರಿಗೆ ಸಹ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಫೇಸಿಗೆ ಸಹ ಯೂಸ್ ಮಾಡಿ. ಸೊ ಇದೊಂದು ನ್ಯಾಚುರಲ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಏನೂ ಕೂಡ ಆಗೋಲ್ಲ, ಅಷ್ಟೇ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಇದು. ಸೊ ನೀವು 1 ವೀಕ್ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಒಂದೇ ಟೈಮಲ್ಲಿ ರಿಸಲ್ಟ್ ಗೊತ್ತಾಗಲ್ಲ. ಮೇ ಬಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾನು ಯೂಸ್ ಮಾಡ್ತಾನೇ ಇರ್ತೀನಿ ಸುಮಾರಷ್ಟು ಸರ್ತಿ. ಆ್ಯಂಡ್ ಹನಿ ಅಂತೂ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಆ್ಯಂಡ್ ನಮ್ಮ ದೇಹಕ್ಕೂ ಒಳ್ಳೆಯದು. ಸೊ ಟರ್ಮರಿಕ್ಕು ಅಷ್ಟೇ ನಮ್ಮ ದೇಹಕ್ಕೂ ಒಳ್ಳೆಯದು, ಆ್ಯಂಡ್ ನಮ್ಮ ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ ನಾನು. ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಈ ಥರ ನೀವು ಹಚ್ಕೊಂಡಾದಮೇಲೆ ಒಂದು 5-10 ನಿಮಿಷ ನೀವು ಬಿಟ್ಟರೆ ಸಾಕು. ನಾನೊಂದು 5 ನಿಮಿಷನೂ ಬಿಟ್ಟಿಲ್ಲ ಫ್ರೆಂಡ್ಸ್. ಇದನ್ನು ಒಂದು 3 ನಿಮಿಷ ಏನೋ ಬಿಟ್ಟೆ ನಾನು ಅಷ್ಟೇ. ಯಾಕಂದರೆ ನನಗೆ ಸ್ವಲ್ಪ ಮತ್ತೆ ಬೇರೆ ಕೆಲಸ ಎಲ್ಲ ಇತ್ತು. ಸೊ ಇವಾಗ ನಾನು ಒಂದು ಟಿಶ್ಯೂನ ತೊಗೊಂಡು ಒರೆಸಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನೀವು ಟಿಶ್ಯೂಯಿಂದಾದರೂ ಒರೆಸ್ಬೋದು, ಇಲ್ಲ ಅಂತ ಹೇಳಿದರೆ ನೀವು ತಣ್ಣೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ನೀವು ಪ್ಲೀಸ್ ಫೇಸಿಗೆ ಅಪ್ಲೈ ಮಾಡಿ. ನಾನು ಇದುವರೆಗೂ ಇನ್ನೂ ಫೇಸಿಗೆ ಅಪ್ಲೈ ಮಾಡಿ ಅಂದರೆ ಕ್ಯಾಮ್ರಾ ಮುಂದೆ ಫೇಸಿಗೆ ಅಪ್ಲೈ ಮಾಡಿ ಫೇಸ್ ವಿಡಿಯೋ ಇನ್ನೂ ಮಾಡಿಲ್ಲ. ಆದಷ್ಟು ಬೇಗ ನಾನು ಮಾಡ್ತೀನಿ. ನಿಮ್ಮದು ರೆಸ್ಪಾನ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ವೀಡಿಯೋಸ್ ಎಲ್ಲ ವೈರಲ್ ಆಗಿ ನೀವು ಫೇಸಿಗೆ ಅಪ್ಲೈ ಮಾಡೋದನ್ನು ನೀವು ತೋರಿಸಿ ಅಂತ ಹೇಳಿದರೆ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಕಾಯ್ತಾ ಇದ್ದೀನಿ ಯಾವಾಗ ನೀವು ನನಗೆ ಕನೆಕ್ಟ್ ಆಗಿ ನನ್ನ ಜೊತೆಗೆ ಮಾತಾಡಿ ಹೇಳ್ತೀರಾ ಅಂತ ಹೇಳಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ.
ಆ್ಯಂಡ್ ಇಲ್ಲಿ ನೀವು ರಿಸಲ್ಟ್ ನೋಡ್ತಾ ಇರ್ಬೋದು. ನಾನು ಏನೇ ಅಪ್ಲೈ ಮಾಡಿದರೂ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ಅಪ್ಲೈ ಮಾಡ್ತೀನಿ, ಸೊ ದ್ಯಾಟ್ ಅದು ನನ್ನ ರೈಟ್ ಹ್ಯಾಂಡಿಗೆ ಆ್ಯಂಡ್ ಲೆಫ್ಟ್ ಹ್ಯಾಂಡಿಗೆ ಎಷ್ಟು ನಮಗೆ ಎಫೆಕ್ಟಿವ್ ಕೊಡುತ್ತೆ ಅಂತ. ಸೊ ನೋಡ್ಬೋದು.